ಸಿ ವೇಣುಗೋಪಾಲ್ ಈ ರಾಜ್ಯಕ್ಕೆ ಏನು ಸಂಬಂಧ? ರಾಜ್ಯದ ಆಡಳಿತದಲ್ಲಿ ಸಿ ವೇಣುಗೋಪಾಲ್ ಆಡಳಿತ ನಡೆಸ್ತಾ ಇದ್ದಾರೆ. ಅವರೇನು ಸೂಪರ್ ಸಿ ಎಮ್? ಮೊದಲೇ ದಿನ ಹೇಳಿದ್ರು ಅಕ್ರಮ ಯಾವುದನ್ನು ನಾವು ಸಹಿಸೋದಿಲ್ಲ ಅಂತ. ನೆಕ್ಸ್ಟ್ ಡೇ ಹೇಳ್ತಾರೆ ಅವರಿಗೆಲ್ಲ ನಾವು ವಸತಿ ಕಲ್ಪಿಸ್ಕೊಡ್ತೀವಿ. ಯಾವುದೇ ಇದರಲ್ಲಿ ಮೀಟಿಂಗಲ್ಲಿ ನೋಡಿ ಜಮೀರ್ ಅಹಮದ್, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಷ್ಟೇ ಇನ್ವಾಲ್ವ್ ಆಗ್ತಾಯಿದ್ದಾರೆ. ಕಂದಾಯ ಸಚಿವರು ಎಲ್ಲೋದ್ರು? ಮುಖ್ಯವಾಗಿ ಆ ಕ್ಷೇತ್ರದ ಶಾಸಕರವರು. ಆ ಶಾಸಕರನ್ನ ಯಾಕೆ ಹೊರಗಿಟ್ಟಿದ್ದೀರಾ ನೀವು? ಏನು ನಡೀತಾ ಇದೆ ಇದರಲ್ಲಿ? ಅಕ್ರಮ ಅಂದರೆ ಅಕ್ರಮನೇ, ಅದು ಯಾವತ್ತೂ ಇದಾಗಲ್ಲ. ಈಗ ನಾವೇನಾರು ಮಾಡಿದ್ರೆ ಅತ್ಯಾಚಾರ, ಅವ್ರು ಮಾಡಿದ್ರೆ ಚಮತ್ಕಾರ. ಇವ್ರು ಏನೇ ಮಾಡಿದ್ರು ಅದು ಚಮತ್ಕಾರ, ಬೇರೆಯವ್ರು ಯಾರು ಏನಾರು ಮಾಡಿದ್ರೆ ಅದು ಅತ್ಯಾಚಾರ. ಕಾಂಗ್ರೆಸ್ಸು ಸುಳ್ಳನ್ನು ಹೇಳಿ 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 ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ ಭಾಳ ನಿಸ್ಸಿಮ್ರಾಗಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಕೋರ್ಟಲ್ಲಿ PL ಹಾಕಬೇಕು. ಹಾಕಿ ಈ ಯಾವುದೇ ಕಾರಣಕ್ಕೂ ಆ ಅಕ್ರಮ ವಲಸೆಗಾರರಿಗೆ ಜಾಗ ಕೊಡಬಾರ್ದು. ಅದು ಅಕ್ರಮ ಅಂದರೆ ಅಕ್ರಮನೇ. ಅಲ್ಲಿ ಬೆಸ್ಕಾಂನವ್ರು ಹೇಗೆ ಕರೆಂಟ್ ಕೊಟ್ಟರು, ನೀರು ಹೇಗೆ ಬಂತು, ಇದೆಲ್ಲ ತನಿಖೆ ಆಗಬೇಕು. ಎಲ್ಲದಕ್ಕೂ ಎದ್ದೆದ್ದು ಕುಣಿಯುವ ಪ್ರಿಯಾಂಕಾ ಖರ್ಗೆ ಎಲ್ಲೋ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಈ ವಿಚಾರದಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಹಂಗಾರೆ ಇಲ್ಲಿ ಯಾರ್ದು ನಡೀತಾ ಇದೆ? ನಾಳೆ ನಾನು ಒಂದು ಕೆಲಸ ಮಾಡ್ತೀನಿ, ನಾನು ವಿಧಾನಸೌಧದ ಮುಂದೆ ಒಂದು ಸಣ್ಣ ಗುಡಿಸಲು ಹಾಕ್ಕೊಳ್ತೀನಿ. ನನ್ನನ್ನು ಬಂದು ತೆರವು ಮಾಡೋದಾದರೆ ನನಗೊಂದು ಮನೆ ಕೊಡ್ತಾರೆ ಇವರು. ತೆರವು ಮಾಡಿಲ್ಲ ಅಂದರೆ ಅದು ಮನೆ ನನಗೆ, ತೆರವು ಮಾಡಿದ್ರೆ ಮನೆ ನನಗೆ ಬೇರೆ ಪರ್ಯಾಯ ಮನೆ ಕೊಡ್ತೀರಾ? ಹಾಗಾದರೆ ನೀವು ಇದಕ್ಕೆ ಉತ್ತರ ಕೊಡಿ ಸಿದ್ದರಾಮಯ್ಯ ಅವರೇ. ಯಾರನ್ನ ಓಲೈಸಬೇಕು? ಯಾರು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು, ಯಾರನ್ನ ಓಲೈಸೋಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀರಾ? ಇಲ್ಲಿ ಯಾರು ಷಡ್ಯಂತ್ರದಲ್ಲಿ ಯಾರು ಸಿಕ್ಕಾಕೊಂಡಿದ್ದೀರಾ? ನೀವು ವೇಣುಗೋಪಾಲ್ನ ಹೋಲ್ಸೋಕ್ಕೋಸ್ಕರ ರಾಜ್ಯದ ತೆರಿಗೆ ಹಣನ ಬಲಿ ಕೊಡ್ತಾ ಇದ್ದೀರಾ, ಅಥವಾ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಬಲಿ ಕೊಡ್ತಾ ಇದ್ದೀರಾ ರಾಜ್ಯ ಜನರ ತೆರಿಗೆ ಹಣನ, ಅಥವಾ ಡಿ ಕೆ ಶಿವಕುಮಾರ್ನ ಇದರಲ್ಲಿ ತುಳಿಬೇಕು ಅನ್ನೋ ಒಂದು ಇದರಲ್ಲಿ ನೀವು ಬಲಿ ಕೊಡ್ತಾ ಇದ್ದೀರಾ? ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.